ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇದು ನೋಡಿ ಲ್ಯಾಂಡ್ ಸರ್ವೆ ರಿಲೇಟೆಡ್ ಮ್ಯಾಥಮೆಟಿಕ್ಸ್ ಕಂಟಿನ್ಯೂಷನ್ ಕ್ಲಾಸ್ ಆಗಿರುತ್ತೆ. ಇವತ್ತು ನಾನು ಹೇಳ್ತಿರೋದು ನಿಮ್ಗೆ ಹಳೆಯದಲ್ಲಿ ನಾನು ಮಾಡಿರುವಂತಹ ವಿಡಿಯೋನಲ್ಲಿ ಸೀಕ್ವೆನ್ಸ್ ಬಗ್ಗೆ ಹೇಳಿದ್ದೆ. ಸೀಕ್ವೆನ್ಸ್ ಅಂತ ಅಂದ್ರೇನು, ಅಂದರೆ ಸೀರೀಸ್, ಅದರ ಮೀನಿಂಗ್ ಏನಂತ ಹೇಳ್ಬಿಟ್ಟು ಹೇಳಿದ್ದೆ. ಅದ್ರ ಪ್ರಾಬ್ಲಮ್, ಸಿಂಪಲ್ ಬೇಸಿಕ್ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ ಅಂತ ಓವರ್ ವ್ಯೂ ಸಹ ನಾನು ಹೇಳಿದ್ದೆ. ಸೊ ಯಾರ್ಯಾರು ನನ್ನ ಚಾನಲ್ನ ಮೊದಲಾಗಿ ವೀಕ್ಷಿಸ್ತಾ ಇದ್ದೀರಾ, ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ತನ್ನ ಕೊನೆಯ ತನಕ ವಾಚ್ ಮಾಡಿ. ಆ್ಯಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಲೈಕ್ ಮಾಡಿ ಗೈಸ್, ಸೊ ದಟ್ ಇದೇ ನೀವು ಕೊಡುವಂತಹ ನಮಗೆ ಕಾಣಿಕೆ. ಆ್ಯಂಡ್ ನೆಕ್ಸ್ಟ್ ಶೇರ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಆನ್ ವಿಚ್ ಟೈಪ್ ಆಫ್ ಟಾಪಿಕ್ಸ್ ಯು ವಾಂಟ್ ದ ಮೋರ್ ಸೆಷನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಾವು ಸಿಲೆಬಸ್ ಪ್ರಕಾರ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾವು ಮೀನಿಂಗ್ ಆಫ್ ಎ ಪಿ, ಜಿ ಪಿ ಆ್ಯಂಡ್ ಹೆಚ್ ಪಿ ಅನ್ನೋದು ಏನಂತ ನೋಡೋಣ ಅಂತ. ನೋಡಿ, ಫಸ್ಟ್ ಈಗ ನಿಮಗೆ ಎ ಪಿ ಅಂದರೆ ಏನು? ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ಹೆಸರಲ್ಲಿ ಇದೇನು? ಅರ್ಥಮ್ಯಾಟಿಕ್ ಅಂದರೆ ಏನು? ಆಪರೇಷನ್ಸ್ ಮಾಡಬೇಕು. ಎಡಿಷನ್ ಆಪರೇಷನ್, ಸಬ್ಟ್ರಾಕ್ಷನ್ ಆಪರೇಷನ್, ಇದೆಲ್ಲ ಸೇರಿ ಇರುತ್ತೆ ಇದರಲ್ಲಿ. ಮೀನಿಂಗ್ ಏನಿದೆ ನೋಡಿ. ಲೆಟ್ ಅಸ್ ರೀಕಾಲ್ ಸಮ್ ಫಾರ್ಮುಲಾಸ್ ಅಂಡ್ ಪ್ರಾಪರ್ಟೀಸ್ ಸ್ಟಡಿಡ್ ಅರ್ಲಿಯರ್. ಏನು ಓದಿದ್ವಿ ಅದಕ್ಕಿಂತ ಮುಂಚೆ? ಸೀಕ್ವೆನ್ಸ್ ಬಗ್ಗೆ ನಾವು ಓದಿದ್ವಿ, ರೈಟ್? A1 ನಿಂದ ಏನ್ ತನಕ ನಾವು ಏನಂತ ಕರಿತೀವಿ? ಇಸ್ ಕಾಲ್ಡ್ ಅರ್ಥಮ್ಯಾಟಿಕ್ ಸೀಕ್ವೆನ್ಸ್ ಆರ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ಯಾವಾಗ ನೋಡಿ, ಎ ಸೀಕ್ವೆನ್ಸ್ ಅಂದರೆ A1 ನಿಂದ ಎನ್ ತನಕ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಏನಕ್ಕೆ? ಯಾಕೆ A1, A2, A3, A4, A5, A6 ಇದೇ ಥರ ಸೀರೀಸಲ್ಲಿ ಇರ್ತಿತ್ತು. ಬಟ್ ಇದನ್ನು ನಾವು ಅರ್ಥಮ್ಯಾಟಿಕ್ ಸೀಕ್ವೆನ್ಸ್ ಅಂತ ಯಾವಾಗ ಕರಿತೀವಿ? ಆರ್ ಅರಿಥಮ್ಯಾಟಿಕ್ ಪ್ರೋಗ್ರೆಷನ್ ಅಂತ ಯಾವಾಗ ಕರಿತೀವಿ ಅಂದರೆ, ಇಫ್ ನೋಡಿ ಇಲ್ಲಿ ಎ ಬೇಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಎ ಬೇಸ್ ಎನ್ ಪ್ಲಸ್ ಡಿ ಅಂತ ಇರಬೇಕು. ಇದು ನೋಡಿ, ಈ ಇಕ್ವೇಶನ್ ನಾನು ಸಪ್ರೇಟ್ ಆಗಿ ಬರೀತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್ ಇದು. ಎ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಎ ಬೇಸ್ ಎನ್ ಪ್ಲಸ್ ಡಿ. ಇಷ್ಟೇ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಇಕ್ವೇಶನ್. ಏನಿದು ಇಕ್ವೇಶನ್ ರೆಪ್ರೆಸೆಂಟ್ ಮಾಡುತ್ತೆ? ಫಾರ್ ಆಲ್ ದ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾನೆ? ಎನ್ ಬಿಲಾಂಗ್ಸ್ ಟು ಆಲ್ ದ ನ್ಯಾಚುರಲ್ ನಂಬರ್ಸ್. ಎನ್ ಅಂದೇನು? n belongs to all the natural numbers. a base n plus 1 is equals to a base n plus d. ಏನಿದು d ಅಂದ್ರೆ ಏನು ಅನ್ನೋದು ನೋಡೋಣ ಅಂತ. ನೋಡಿ, a1 ಅಂತಂದ್ರೆ ಯಾವುದು? ಫಸ್ಟ್ ಟರ್ಮ್, ಕರೆಕ್ಟಾ? a1 ಅಂದ್ರೆ ಯಾವುದು? ಫಸ್ಟ್ ಟರ್ಮ್. a ಅಂದ್ರೆ ಯಾವುದು? ಲಾಸ್ಟ್ ಟರ್ಮ್, ಕರೆಕ್ಟಾ? ಇದು ನಮ್ಗೆ ಗೊತ್ತಿರೋದು. ಮಿಡಿಲ್ ನಲ್ಲಿ ಬರೋಂಥ ಟರ್ಮ್ ಯಾವುದು ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮಗೆ ಮಿಡಿಲ್ ಟರ್ಮ್ ಬರೋದು ಗೊತ್ತಾಗಬೇಕು ಅಂತಂದ್ರೆ ನಮಗೆ a ಬೇಸ್ ಈ ಎನ್ ಏನಿದೆಲ್ಲ ಆ ಈವನ್ ವ್ಯಾಲ್ಯೂ ಈವನ್ ಆಡ ಅಂತ ಗೊತ್ತಾಗಬೇಕು. ಆಗ ಮಾತ್ರ ನಾವು ಮಿಡಿಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ಬೋದು. ಓಕೆ, ಬಟ್ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಾಗಬೇಕಿರೋದು ಮಾಹಿತಿ ಏನಂತಂದ್ರೆ, ಫಸ್ಟ್ ಟರ್ಮ್ನ ನಾವು ಎ1 ಅಂತ ಕರಿತೀವಿ ಆ್ಯಂಡ್ ಕಾನ್ಸ್ಟ್ಯಾಂಟ್ ಟರ್ಮ್ನ ನಾವು ಡಿ ಅಂತ ಕರಿತೀವಿ. ಇದರಲ್ಲಿ ಡಿ ಅಂತ ನೋಡ್ತಾ ಇದ್ದೀರಲ್ಲ, ಈ ಡಿನ ನಾವು ಕಾನ್ಸ್ಟ್ಯಾಂಟ್ ಟರ್ಮ್ ಅಂತ ಕರಿತೀವಿ. ಅಥವಾ ನೀವು ಇದನ್ನ ಕಾಮನ್ ಡಿಫರೆನ್ಸ್ ಆಫ್ ಎ ಪಿ ಅಂತಲೂ ಕರಿಬೋದು. ಎ ಪಿ ಅಂದ್ರೆ ಆಂಧ್ರ ಪ್ರದೇಶ ಅಲ್ಲ, ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್. ನೆನ್ಪಿಟ್ಕೊಳ್ಳಿ, ಸಿಂಪಲ್. ಇದರಲ್ಲಿ ನೀವು ನೆನ್ಪಿಟ್ಕೋಬೇಕಿರೋಂಥದ್ದು ಎರಡೇ ವ್ಯಾಲ್ಯೂ, ಎ ಎನ್ ಪ್ಲಸ್ 1 ಇಸ್ಕೋಸ್ ಟು ಎ ಎನ್ ಪ್ಲಸ್ ಡಿ. ಈ ಡಿ ಅಂದೇನು? ಡಿಫ್ರೆನ್ಸ್ ಅಂತಾನೋ ಇಟ್ಕೊಳ್ಳಿ, ಕಾಮನ್ ಡಿಫ್ರೆನ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಸಿ ಡಿ ಕಾಮನ್ ಡಿಫ್ರೆನ್ಸ್ ಆಫ್ ಎ ಪಿ ಅಂತ ಇಟ್ಕೊಳ್ಳಿ. ಕಾಮನ್ ಡಿಫ್ರೆನ್ಸ್ ಅಂದೇನು? ಈ ಇದರಲ್ಲಿ ಬರುವಂತಹ ಪ್ರತಿಯೊಂದು ಸೀಕ್ವೆನ್ಸ್ಗೂ ಒಂದರ ನಡುವೆ ಒಂದು ಡಿಫರೆನ್ಸ್ ವ್ಯಾಲ್ಯೂ ಬರುತ್ತೆ. ಅದು ಏನು, ಹೇಗೆ ನೋಡಿ? ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಫಸ್ಟ್ ಟರ್ಮ್ನ ನಾವು ಎ ಅಂತ ಕರಿಬೋದು. ಫಸ್ಟ್ ಟರ್ಮ್ನ ನಾವು ಎ ಅಂತ ಕರೆದ್ರೆ ಕಾಮನ್ ಡಿಫರೆನ್ಸ್ನ ಡಿ ಅಂತ ಕರಿತೀವಿ. ದಟ್ ಈಸ್ ಫಸ್ಟ್ ಟರ್ಮ್ ಎ, ಕಾಮನ್ ಡಿಫರೆನ್ಸ್ ಏನಿರುತ್ತೆ? ಎ ಪ್ಲಸ್ ಡಿ ಈಸ್ ದ ಸೆಕೆಂಡ್ ಟರ್ಮ್. ಥರ್ಡ್ ಟರ್ಮ್ ಬರ್ಬೇಕಂದ್ರೆ ಏನು? ಈ ಟರ್ಮು ಪ್ಲಸ್ ಡಿ ಮತ್ತೆ ಆ್ಯಡ್ ಮಾಡಬೇಕು. ಓಕೆ, ಈ ಸೆಕೆಂಡ್ ಟರ್ಮು ಪ್ಲಸ್ ಡಿ ಆ್ಯಡ್ ಮಾಡಬೇಕು, ಅದು ಥರ್ಡ್ ಟರ್ಮ್. ಫೋರ್ತ್ ಟರ್ಮ್ ಬರ್ಬೇಕಂದ್ರೆ ಏನು ಮಾಡಬೇಕು? ಈ ಥರ್ಡ್ ಟರ್ಮು ಪ್ಲಸ್ ಡಿ ಆ್ಯಡ್ ಮಾಡಬೇಕು. ಅವಾಗ ಏನಾಗುತ್ತೆ? ಎ ಪ್ಲಸ್ 3d. ಸೊ ಇದೇ ಥರ ಡಿ ಹೋಗ್ತಾ ಇರುತ್ತೆ. ಅಂದರೆ ನಾನು ಲಾಸ್ಟಲ್ಲಿ ಏನಂತ ಬರೀಬೋದು ನೋಡಿ, ಇಲ್ಲಿ ನೋಡಿ, ಪ್ರತಿಯೊಂದು ಕಡೆ ನೀವು ನೋಡಿದಾಗ ಫಸ್ಟ್ ಇಲ್ಲಿ ಬರೀ ಡಿ ಇತ್ತು, ಇಲ್ಲಿ 2d, 3d, 4d, 5d, 6d ಇದೇ ಥರ ಹೋಗ್ತಾ ಇರುತ್ತೆ. ಸೊ ಎ ಪ್ಲಸ್ ಎನ್ ಡಿ ಅಂತ ಬರೀಬೋದು, ಅಥವಾ ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಡಿ. ಇದೇನು? ಬಿಫೋರ್ ಟರ್ಮ್. ನೋಡಿ, ಇದನ್ನ ಏನಂತ ಕರಿತೀವಿ? ದ nth ಟರ್ಮ್ನ ನಾವು ಏನಂತ ಬರೀಬೋದು? ಎ ಎನ್ ಅಂತ ಕರೆದಾಗ ಎ ಎನ್ ನಾವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಡಿ ಅಂತ ಬರುತ್ತೆ ಗಾಯ್ಸ್. ಸಿಂಪಲ್.
ಇದೇ ಇಕ್ವೇಶನ್ ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರೆ ಎ ಪ್ಲಸ್ ಎನ್ ಡಿ ಆ್ಯಂಡ್ ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ, ಇದು ನಿಮಗೆ ಎನ್ ಟರ್ಮ್ ಆಗುತ್ತೆ, ಇದು ನಿಮಗೆ ಎನ್ ಮೈನಸ್ ಒನ್ ಟರ್ಮ್ ಆಗುತ್ತೆ, ಇದು ಎನ್ ಮೈನಸ್ ಒನ್ ಟರ್ಮ್, ಇದು ನಿಮಗೆ nth ಟರ್ಮ್. ಓಕೆ, ಅಂದರೆ ದ ಲಾಸ್ಟ್ ಟರ್ಮ್ ಅಂತ ಕರ್ಕೋಬಹುದು. ಸೊ ಲಾಸ್ಟ್ ಟರ್ಮ್ nth ಟರ್ಮ್ ಅಂತಂದ್ರೆ ಏನು ಬರುತ್ತೆ ನೋಡಿ, ಎ ಎನ್ ಪ್ಲಸ್ n ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ. ಈಗ ನಿಮಗೆ ಫಸ್ಟ್ ಟರ್ಮ್ ಬೇಕು ಅಂದ್ರೆ ಏನು ಮಾಡ್ತೀರಾ, ಇಲ್ಲಿ ಒನ್ ಅಂತ ಹಾಕ್ಬೇಕು. ಆಗೇನಾಗುತ್ತೆ, ಒನ್ ಮೈನಸ್ ಒನ್ ಏನಾಗುತ್ತೆ, 0 ಆಗುತ್ತೆ. 0 ಇಂಟು ಡಿ ಏನಾಗುತ್ತೆ, 0 ಆಗ್ಬಿಡುತ್ತೆ. ಸೊ ಫಸ್ಟ್ ಟರ್ಮ್ ಏನು, ಎ ಅಷ್ಟೇ ಉಳಿಯುತ್ತೆ. ಹೀಗೆ ನೀವು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ಫಸ್ಟ್ ಟರ್ಮ್ ಆಯ್ತಲ್ಲ, ಸೆಕೆಂಡ್ ಟರ್ಮ್ ಬೇಕು ಅಂತ ಏನು ಮಾಡ್ತೀರಾ, ಇಲ್ಲಿ 2 ಹಾಕ್ತೀರಾ. 2 ಮೈನಸ್ ಒನ್ ಏನಾಗುತ್ತೆ, 1 ಬರುತ್ತೆ. 1 ಇಂಟು ಡಿ ಏನಾಯಿತು, ಡಿ ಅಷ್ಟೇ ಉಳಿಯಿತು, ಎ ಪ್ಲಸ್ ಡಿ. ಇದು ನಮಗೆ ಸೆಕೆಂಡ್ ಟರ್ಮ್. ಇಲ್ಲಿ ನೋಡಿ, ಎ ಬಂದ್ಬಿಟ್ಟು ಏನಂತ ಹೇಳ್ತೀವಿ ನಾವು, ಫಸ್ಟ್ ಟರ್ಮ್. ಸೊ ಎ ಪ್ಲಸ್ ಡಿ ಬಂದ್ಬಿಟ್ಟು ಏನು, ಸೆಕೆಂಡ್ ಟರ್ಮ್. ಎ ಪ್ಲಸ್ ಟು ಡಿ ಬಂದ್ಬಿಟ್ಟು ಏನು, ಥರ್ಡ್ ಟರ್ಮ್. ಇದೇ ಥರ nth ಟರ್ಮ್ ಬೇಕು ಅಂತಂದರೆ ನಮಗೆ nth ಪ್ಲೇಸಲ್ಲಿ ಎನ್ ಅಂತಲೇ ಇರಬೇಕು. ಆಗ ನಮಗೆ ಇದೇ ಫಾರ್ಮುಲಾ, ಇದೇ ನಿಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೈಸ್, ನೆನ್ಪಿಟ್ಕೊಳ್ಳಿ. ಓಕೆ, ಏನು ಡಿ ಅಂತಂದರೆ ಡಿಫ್ರೆನ್ಸ್, ಗೊತ್ತಾಯ್ತಲ್ಲ, ಡಿ ಅಂತ ಏನು ಡಿಫ್ರೆನ್ಸ್. ಆ ಡಿಫ್ರೆನ್ಸ್ ಏನಂತ ನಮ್ಗೆ ಕೊಟ್ಟಿರ್ತಾರೆ ಅಥವಾ ನಾವೇ ಐಡೆಂಟಿಫೈ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನು ನಾವು ಇವತ್ತು ರೀಡ್ ಮಾಡೋಣ. ಈ ಟರ್ಮ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಡೈರೆಕ್ಟಾಗಿ ಕೇಳೋಂತಹ ಕ್ವಶನರಿ ಸಹ ಬರುತ್ತೆ. ಇದು ಸ್ವಲ್ಪ ಥಿಯರಿ ಹೇಳ್ತೀನಿ ನಾನು. ಓಕೆ, ಸೊ ದಟ್ ನಮಗೆ ಪಾಯಿಂಟ್ಸ್ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಓಕೆ, ಫಸ್ಟ್ ವಿ ಕ್ಯಾನ್ ವೆರಿಫೈ ದ ಫಾಲೋಯಿಂಗ್ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಅನ್ ಎ ಪಿ. ಏನು ಸಿಂಪಲ್ ಪ್ರಾಪರ್ಟೀಸ್ ಏನಿದೆ, if a constant is added to each term of the AP, the resulting sequence is also an AP. ಅಂದ್ರೆ ಒಂದು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ಕೊಂತ ಹೋದ್ರೆ ಪ್ರತಿಯೊಂದು ಟರ್ಮ್ಗೆ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ಟರ್ಮ್ ಇದೆ, ಎ ಅನ್ನೋದು ಫಸ್ಟ್ ಟರ್ಮ್, ಎ ಪ್ಲಸ್ ಡಿ ಅನ್ನೋದು ಸೆಕೆಂಡ್ ಟರ್ಮ್, ಎ ಪ್ಲಸ್ ಟು ಡಿ ಅನ್ನೋದು ಥರ್ಡ್ ಟರ್ಮ್, ಎ ಪ್ಲಸ್ 3D ಅನ್ನೋದು ಫೋರ್ತ್ ಟರ್ಮ್, ಈ ಥರ ಹೋಗ್ತಾ ಇರುತ್ತೆ. ಕರೆಕ್ಟಾ? ಈಗ ನೀವು ಏನಾದರೂ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಫಾರ್ ಎಕ್ಸಾಂಪಲ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ, ಆ್ಯಡ್ ಮಾಡಿದ್ರೆ, ಓಕೆ, ಎಕ್ಸ್ ಪ್ಲಸ್ ಎ ಪ್ಲಸ್ ಟು ಡಿ, ಎಕ್ಸ್ ಪ್ಲಸ್ ಎ ಪ್ಲಸ್ ಟು ಡಿ, ಎಕ್ಸ್ ಪ್ಲಸ್ ಎ ಪ್ಲಸ್ 3D, ಈ ಥರ ಆ್ಯಡ್ ಮಾಡ್ಕೊಂತ ಹೋದರೆ ಅದನ್ನು ಸಹ ನಿಮಗೆ ಒಂದು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಸೇಮ್ ಇದೇ ಫಾರ್ಮ್ಯಾಟ್ ಥರನೇ ಅದನ್ನು ಕಾಣುತ್ತೆ, ಏನು ಚೇಂಜ್ ಇರಲ್ಲ. ಸೊ ಇಲ್ಲಿ ನಾನು ಜಸ್ಟ್ ಆ್ಯಡ್ ಮಾಡೋದೇನು, ಎ ಪ್ಲಸ್ ಎಕ್ಸ್ ಪ್ಲಸ್ ಎ ಒಂದು ಟರ್ಮ್, ಎಕ್ಸ್ ಪ್ಲಸ್ ಎ ಪ್ಲಸ್ ಟು ಡಿ ಒಂದು ಟರ್ಮ್, ಸೆಕೆಂಡ್ ಟರ್ಮ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸೆಕೆಂಡ್ ಟರ್ಮ್ ಇಸ್ ಜಸ್ಟ್ ಡಿ, ಥರ್ಡ್ ಟರ್ಮ್ ಬಂದ್ಬಿಟ್ಟು ಏನು, ಎಕ್ಸ್ ಪ್ಲಸ್ ಎ ಪ್ಲಸ್ ಟು ಡಿ ಈಸ್ ಯುವರ್ ಥರ್ಡ್ ಟರ್ಮ್, ಎಕ್ಸ್ ಪ್ಲಸ್ ಎ ಪ್ಲಸ್ 3D ಈಸ್ ಯುವರ್ ಫೋರ್ತ್ ಟರ್ಮ್. ಇದೇ ಥರ ಹೋಗುತ್ತೆ. ಬಿಟ್ಟರೆ ನೋಡಿ ಇಲ್ಲಿ ಇವಾಗ ಇಲ್ಲೂ ಸಹ ನಿಮಗೆ ಇವಾಗ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಈ ಫಸ್ಟಲ್ಲಿ ನೋಡಿರುವಂತಹ ಸೀಕ್ವೆನ್ಸ್ಗೆ ಅಂದರೆ ವಿತೌಟ್ ಎಕ್ಸ್, ಓಕೆ, ವಿತೌಟ್ ಎಕ್ಸ್ ನೋಡಿರೋಂತಹ ಸೀಕ್ವೆನ್ಸ್ಗೆ ಹಾಗೂ ಈಗ ನೀವು ನೋಡ್ತಿರೋ ಅಂತಹ ಸೀಕ್ವೆನ್ಸ್ಗೆ ಏನು ಡಿಫರೆನ್ಸ್ ಕಾಣ್ತಾ ಇಲ್ಲ ನೋಡಿ. ಈ ಎಕ್ಸ್ ಪ್ಲಸ್ ಏನೋ ನೀವು ಒಂದು ಟರ್ಮ್ ಅಂತ ಅನ್ಕೋಬಹುದು, ಎಕ್ಸ್ ಪ್ಲಸ್ ಎ ಪ್ಲಸ್ ಡಿ ಇದು ಸೆಕೆಂಡ್ ಟರ್ಮ್, ಎಕ್ಸ್ ಪ್ಲಸ್ ಎ ಪ್ಲಸ್ ಟು ಡಿ ಅಂದರೆ ಎಕ್ಸ್ ಅನ್ನೋದು ಆ್ಯಡ್ ಆಗಿದೆ ಅಷ್ಟೇ. ಆ್ಯಡ್ ಆದರೆ ಬರುವಂತಹ ರಿಸಲ್ಟು ಸೇಮ್ ಆ್ಯಸ್ ದ ಪ್ರೀವಿಯಸ್ ಎ ಪಿನೇ ಇರುತ್ತೆ, ಏನು ಚೇಂಜ್ ಇರಲ್ಲ. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಏನು, ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ, ಅಂದರೆ ಸಬ್ಟ್ರಾಕ್ಟ್ ಫ್ರಮ್ ದ ಎ ಪಿ ಮಾಡಿದ್ರೆ, ಅಂದರೆ ಏಕೆ, ಎಕ್ಸ್ ಮೈನಸ್ ಎ ಫಸ್ಟ್ ಟರ್ಮ್, ಎಕ್ಸ್ ಮೈನಸ್ ಎ ಮೈನಸ್ ಡಿ ಸೆಕೆಂಡ್ ಟರ್ಮ್, ಎಕ್ಸ್ ಮೈನಸ್ ಎ ಮೈನಸ್ 2D ಥರ್ಡ್ ಟರ್ಮ್, ಎಕ್ಸ್ ಮೈನಸ್ ಎ ಮೈನಸ್ 3D ಫೋರ್ತ್ ಟರ್ಮ್, ಈ ಥರ ಮಾಡ್ಕೊಂತ ಹೋದ್ರೆ ಏನು ಬರುತ್ತೆ, ಆಗಲೂ ಸಹ ನಿಮಗೆ ಬರೋಂತಹ ರಿಸಲ್ಟು ಎ ಪಿ ಥರನೇ ಕಾಣುತ್ತೆ. ಯಾಕಂದರೆ ಇಲ್ಲಿ ಜಸ್ಟ್ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಷ್ಟೇ. ಸೇಮ್ ಇದೇ ಥರನೇ ಬರುತ್ತೆ. ರಿಸಲ್ಟ್ ವಿಲ್ ಬಿ ದ ಸೇಮ್, ನಥಿಂಗ್ ಡಿಫ್ರೆನ್ಸ್. ಓನ್ಲಿ ಏನು ನಂಬರ್ಸ್ ಅಲ್ಲಿ ದೊಡ್ಡದು ಕಾಣುತ್ತೆ ಅಷ್ಟೇ. ಇಲ್ಲಿ 1 ಸ್ಟಾರ್ಟ್ ಆಗಿದೆ, ಇಲ್ಲಿ ಮೇ ಬಿ 3 ಸ್ಟಾರ್ಟ್ ಆಗ್ಬೋದು. ಸೊ 3, ಬಟ್ ಡಿಫ್ರೆನ್ಸ್ ಮಾತ್ರ ಸೇಮ್ ಇರುತ್ತೆ. ಪ್ರತಿಯೊಂದು ನಂಬರಲ್ಲಿ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಇದೇ ಇಲ್ಲಿ ಮಾಡಿದ ಡಿಫ್ರೆನ್ಸ್ ಎಷ್ಟು ಬರುತ್ತೋ ಅಷ್ಟೇ ಡಿಫ್ರೆನ್ಸ್ ಇಲ್ಲೂ ಬರುತ್ತೆ. ಓಕೆ, ಏನು ಚೇಂಜ್ ಇರಲ್ಲ. ಅದೇ ಥರ ಇಲ್ಲೂ ಅಷ್ಟೇ ಬರುತ್ತೆ. ಈಗ ಥರ್ಡ್ ಪ್ರಾಪರ್ಟಿ ನೋಡಿದ್ರೆ, ಈಚ್ ಟರ್ಮ್ ಆಫ್ ಎನ್ ಎ ಪಿ ಈಸ್ ಮಲ್ಟಿಪ್ಲೈಡ್ ಬೈ ಎ ಕಾನ್ಸ್ಟೆಂಟ್, ದೆನ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಇಸ್ ಆಲ್ಸೋ ಆನ್ ಎ ಪಿ. ಎಕ್ಸ್ ಇಂಟು ಎ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಇಫ್ ಈಚ್ ಟರ್ಮ್ ಅಂತ, ಇಫ್ ಈಚ್ ಟರ್ಮ್ ಆಫ್ ಎನ್ ಎ ಪಿ ನೋಡಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು, ಪ್ರತಿ ಟರ್ಮ್ ಆಫ್ ಎನ್ ಎ ಪಿ ಈಸ್ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್. ಅಂದರೆ ಒಂದು ಟರ್ಮ್ ಕಂಪ್ಲೀಟಾಗಿ ಒಂದು ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಆಗಬೇಕು. ಓಕೆ, ಒಂದು ಟರ್ಮೇ ಕಂಪ್ಲೀಟಾಗಿ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಆಗಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಒಂದು ಟರ್ಮ್ ಅಂದೇನು, ಫಸ್ಟ್ ಟರ್ಮ್ ಯಾವುದು, ಎ. ಸೊ ಇಲ್ಲಿ ಎಕ್ಸ್ ಇಂಟು ಎ ಕಾಮ, ಸೆಕೆಂಡ್ ಟರ್ಮ್ ಯಾವುದು, ಎ ಪ್ಲಸ್ ಡಿ. ಸೊ ಎಂಟೈರ್ ಎ ಪ್ಲಸ್ ಡಿ ನಿಮ್ಗೆ ಏನಾಗಬೇಕು, ಮಲ್ಟಿಪ್ಲೈಡ್ ವಿತ್ ಎಕ್ಸ್. ಥರ್ಡ್ ಟರ್ಮ್ ಏನು, ಎಕ್ಸ್ ಎ ಪ್ಲಸ್
2D. ಸೊ ಈ ತರ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಸಹ ನಿಮಗೆ ಬರೋದು ಎ ಪಿನೇ. ದರ್ ಇಸ್ ನೋ ಚೇಂಜ್, ಜಸ್ಟ್ ಓನ್ಲಿ ನಂಬರ್ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ಮಲ್ಟಿಪ್ಲೈ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ನಂಬರ್ ಕಾಣ್ಬೋದು ಅಷ್ಟೇ. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ನಿಮಗೆ? ಇನ್ನೊಂದು ನೋಡ, ಅದಾದ್ಮೇಲೆ ನಾವು ಅನಲೈಸ್ ಮಾಡೋಣ. ಫೋರ್ತ್ ಪ್ರಾಪರ್ಟಿ ನೋಡಿ, ಇಫ್ ಈಚ್ ಟರ್ಮ್ ಆಫ್ ಎನ್ ಎ ಪಿ ಇಸ್ ಡಿವೈಡೆಡ್ ಬೈ ಎ ನಾನ್ ಝೀರೋ ಕಾನ್ಸ್ಟೆಂಟ್. ನೋಡಿ, ಝೀರೋನಿಂದ ಅಲ್ಲ, ಝೀರೋನಿಂದ ಡಿವೈಡ್ ಮಾಡಿದ್ರೆ ಇನ್ಫಿನಿಟಿ ಬರುತ್ತೆ. ಎನಿಥಿಂಗ್ ಬೈ ಡಿವೈಡೆಡ್ ಬೈ ಝೀರೋ ಇಸ್ ಹೌ ಮಚ್? ಇನ್ಫಿನಿಟಿ, ರೈಟ್? ಸೊ ಇದು ಇಂಡೆಫಿನೈಟ್ ಫಂಕ್ಷನ್. ಬಟ್ ಇಫ್ ಇಟ್ ಈಸ್ ಡಿವೈಡೆಡ್ ಬೈ ನಾನ್ ಝೀರೋ ಕಾನ್ಸ್ಟೆಂಟ್, ನಾನ್ ಝೀರೋ ಅಂದೇನು? ಫಾರ್ ಎಕ್ಸಾಂಪಲ್ 1 ಇಂದ ಇರ್ಬೋದು, 2 ನಿಂದ ಇರ್ಬೋದು, 3 ನಿಂದ, ಆ ತರ ನಂಬರ್ಸ್ ಇಂದ ಏನಾದ್ರೂ ಡಿವೈಡ್ ಮಾಡಿದ್ರೆ ದೆನ್ ದ ರಿಸಲ್ಟಿಂಗ್ ಸೀಕ್ವೆನ್ಸ್ ಇಸ್ ಆಲ್ಸೋ ಆನ್ ಎ ಪಿ. ನೆನ್ಪಿಟ್ಕೊಳ್ಳಿ, ಅಂದ್ರೇನು? ಎ ಬೈ ಎಕ್ಸ್, ಬಟ್ ಎಕ್ಸ್ ಈಸ್ ನಾನ್ ಝೀರೋ ನಂಬರ್, ಅಂದ್ರೆ ಝೀರೋ ಇರಬಾರ್ದು. ಓಕೆ, ಕಾಮ ಆದ್ಮೇಲೆ ಎ ಪ್ಲಸ್ ಡಿ ಬೈ ಎಕ್ಸ್, ಕಾಮ ಎ ಪ್ಲಸ್ 2d ಬೈ ಎಕ್ಸ್, ಕಾಮ ಎ ಪ್ಲಸ್ 3d ಬೈ ಎಕ್ಸ್, ಕಾಮ ಈ ತರ ಇದ್ರೂ ಸಹ ನಿಮಗೆ ಬರುವಂತಹ ಸೀಕ್ವೆನ್ಸ್ ವಿಲ್ ಆಲ್ವೇಸ್ ಬಿ ದ ಸೇಮ್ ವಿತೌಟ್ ಎನಿ ಚೇಂಜ್. ಓಕೆ, ಇದನ್ನು ಸಹ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಇಷ್ಟೆಲ್ಲ ನಾವು ನೋಡ್ಕೊಂಡ್ವಲ್ಲ, ಏನಪ್ಪ ಇದರಿಂದ ನಮಗೆ ಬೆನಿಫಿಟ್? ಈಗ ನಿಮಗೆ ನಾಳೆ ಎಕ್ಸಾಮ್ ಅಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಮೇಲೆ ಕೇಳ್ಬೋದು. ನೋಡಿ, ಆಪರೇಟರ್ಸ್ ಅಲ್ಲಿ ಯಾವ ಆಪರೇಟರ್ ಅಲ್ಲಿ ನಾನ್ ಝೀರೋ ಎಲಿಮೆಂಟ್ ನ ನಾವು ಡಿವೈಡ್ ಮಾಡಕ್ ಆಗಲ್ಲ, ಅಥವಾ ಮಲ್ಟಿಪ್ಲೈ ಮಾಡಿದ್ರು ನಮಗೆ ಸೇಮ್ ಬರುತ್ತೆ ಅಂತ ಕೇಳ್ತಾನೆ. ಈ 4 ಪ್ರಾಪರ್ಟಿನೇ ಯೂಸ್ ಮಾಡಿ ನಿಮ್ಗೆ ಆನ್ಸರ್ ಮಾಡೋ ತರ ಇರುತ್ತೆ, ಬಟ್ ನೀವು ಯೋಚಿಸಲ್ಲ ಅಷ್ಟೇ. ನೋಡಿ, ಇಲ್ಲಿ ಆಡ್ ಮಾಡಿದ್ರು ಸಹ ಸೇಮ್ ಇರುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರು ಸೇಮ್ ಇರುತ್ತೆ. ನೋಡಿ, ಈ ಆಪರೇಟರ್ಸ್ ನ ಅರ್ಥ ಮೇಲೆ ನೆನ್ಪಿಟ್ಕೋಬೇಕು. ಅದಕ್ಕೆ ಇದನ್ನ ಏನಂತೀವಿ ನಾವು? ಅರಿಥಮ್ಯಾಟಿಕ್ ಅಂತ ಕರಿತೀವಿ. ಯಾಕೆ? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಇವು 4 ಆಪರೇಟರ್ ನಾವು ಯೂಸ್ ಮಾಡೋದ್ರಿಂದನೇ ಇದನ್ನ ನಾವು ಅರಿಥಮ್ಯಾಟಿಕ್ ಸೀರೀಸ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಓಕೆ, ಆರ್ ಎಲ್ಸ್ ಇದಕ್ಕೆ ಅರ್ಥಮ್ಯಾಟಿಕ್ ಅಂತ ಹೆಸರು ಕೊಡೋದು ನೆಸೆಸಿಟಿ ಇರಲಿಲ್ಲ. ಇಟ್ಸ್ ಆಲ್ ಶುಡ್ ಬಿ ಹ್ಯಾವ್ ಬಿನ್ ಬಿಕಮ್ ಎ ಡಮ್ಮಿ ಸೀರೀಸ್. ಓಕೆ, ಬೇರೆ ಯಾವುದೋ ಒಂದೇ ಒಂದು ಆಪರೇಟರ್ ಸೀರೀಸ್ ಅಂತ ಕರಿಬೋದು, ಓನ್ಲಿ ಎಡಿಷನ್ ಸೀರೀಸ್ ಆರ್ ಸಬ್ಟ್ರಾಕ್ಟನ್ ಸೀರೀಸ್ ಅಂತ. ಬಟ್ ಹಿಯರ್ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಮೀನಿಂಗ್ ಏನು? ಈ ತರ ಆಪರೇಷನ್ಸ್ ನಾವು ಯೂಸ್ ಮಾಡಿದ್ವಿ, ಅದಕ್ಕೆ ಅರ್ಥಮ್ಯಾಟಿಕ್ ಸೀರೀಸ್ ಅಂತ ಕರಿತೀವಿ. ಏಕೆ ಅಂತಂದ್ರೆ ಏನೇ ಎಡಿಷನ್ ಮಾಡುದು, ಸಬ್ಟ್ರಾಕ್ಷನ್ ಮಾಡುದು, ಮಲ್ಟಿಪ್ಲಿಕೇಶನ್ ಮಾಡುದು, ಡಿವಿಷನ್ ಮಾಡುದು ಬೈ ನಾನ್ ಝೀರೋ ಎಲಿಮೆಂಟ್, ಆಗ ನಿಮ್ಗೆ ಬರುವಂತಹ ಸೀರೀಸ್ ಇಟ್ ವಿಲ್ ಬಿ ದ ಸೇಮ್ ಆಸ್ ದ ನಾರ್ಮಲ್ ಅರ್ಥಮ್ಯಾಟಿಕ್ ಸೀರೀಸ್. ಓಕೆ, ಈಗ ನೋಡಿ, ಇನ್ನು ಒಂದು ವೆರಿ ಇಂಪಾರ್ಟೆಂಟ್, ಈ ತರ ಫಂಕ್ಷನ್ಸ್ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ? ಈಗ ಸ್ಕೇಲರ್ ಫಂಕ್ಷನ್ಸ್ ಅಂತ ನೀವು ಕೇಳಿರ್ತಾರೆ. ಏನು ಸ್ಕೇಲಾರ್ ಫಂಕ್ಷನ್ಸ್? ಸ್ಕೇಲಾರ್ ಫಂಕ್ಷನ್ಸ್ ಏನ್? ಸ್ಕೇಲಾರ್ ಅಂತಂದ್ರೆ ಏನು? ಒಂದು ಕಾನ್ಸ್ಟೆಂಟ್ ನಂಬರ್ ಕೆ. ಈ ನಂಬರ್ನ ನೀವು ಎಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಈ ತರ ನಾವು ಏನೇ ಒಂದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ನ ನಾವು ಏನಾದ್ರೂ ಅರ್ಥಮ್ಯಾಟಿಕ್ಸ್ ಅಲ್ಲಿ ಯೂಸ್ ಮಾಡಿ ಇದು ರಿಯಲ್ ಸಿಸ್ಟಮ್ಸ್ ಅಲ್ಲಿ ನಾವೇನೋ ಕನ್ವರ್ಟ್ ಮಾಡಿದೆ, ಲೈಕ್ ಡೈನಮಿಕ್ಸ್ ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಆರ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ರೆಸ್ಪಾನ್ಸಸ್ ಇರ್ಬೋದು. ಇದರ ನಾವು ಗೇನ್ಸ್ ಅಂತ ಕರಿತೀವಿ. ಆ ಗೇನ್ಸ್ ಏನಾದ್ರು ಒಂದು ಸಿಸ್ಟಮ್ ಆಫ್ ರೆಸ್ಪಾನ್ಸ್ಗೆ ನಾವು ಈ ಆಪರೇಷನ್ಸ್ ಮುಖಾಂತರ ಆಪರೇಟ್ ಮಾಡ್ಬೇಕಂತ ನೋಡಿದ್ರೆ ಔಟ್ಪುಟ್ ಅಲ್ಲಿ ಬರುವಂತಹ ವ್ಯಾಲ್ಯೂ ವಿಲ್ ರಿಮೈನ್ ದ ಸೇಮ್, ಬಟ್ ಓನ್ಲಿ ವಿತ್ ಎ ಚೇಂಜ್ ಇನ್ ಆಂಪ್ಲಿಟ್ಯೂಡ್. ಯಾಕೆ? ಎಡಿಷನ್ ಮಾಡಿದಾಗ ನಿಮಗೆ ಜಸ್ಟ್ ಈ ತರ ಕಾಣಬಹುದು, ಸಬ್ಟ್ರಾಕ್ಷನ್ ಮಾಡಿದಾಗ ಇನ್ನೂ ಸ್ವಲ್ಪ ಸಣ್ಣ ಕಾಣಬಹುದು, ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ದೊಡ್ಡದು ಕಾಣಬಹುದು, ಅಂಡ್ ಡಿವಿಷನ್ ಮಾಡಿದಾಗ ಇನ್ನೂ ಸ್ವಲ್ಪ ಸಣ್ಣದು ಕಾಣಬಹುದು. ಸೊ ಈ ತರ ವೇರಿಯೇಷನ್ಸ್ ಆಫ್ ಆಂಪ್ಲಿಟ್ಯೂಡ್ಸ್ ನಾವು ನೋಡೋದಕ್ಕೆ ಸಲುವಾಗಿ ವಿ ಯೂಸ್ ಎ ಡಿಫರೆಂಟ್ ಮೆಥಡಾಲಜೀಸ್ ಅಂಡ್ ಅರ್ಥಮ್ಯಾಟಿಕ್ ಫಂಕ್ಷನ್ಸ್ ಇನ್ ದ ರಿಯಲ್ ಟೈಮ್ ಸಿಸ್ಟಮ್ಸ್. ಓಕೆ, ಈಗ ನೋಡಿ, ಹಿಯರ್ ವಿ ಶಲ್ ಯೂಸ್ ದ ಫಾಲೋಯಿಂಗ್ ನೋಟೇಶನ್ಸ್. ಈ ತರ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ನಿಮ್ ಸೌಂಡ್ ಪಿಚ್ ನ ಜಾಸ್ತಿ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೆ, ವಾಲ್ಯೂಮ್ ನ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಅವಾಗೆಲ್ಲ ನಾವು ಈ ತರ ಸೀರೀಸಸ್ ನ ಯೂಸ್ ಮಾಡ್ಬಿಟ್ಟು ನಾವು ವ್ಯಾಲ್ಯೂಸ್ ನ ಜಾಸ್ತಿ ಮಾಡ್ಬೋದು. ಓಕೆ, ಅಂಡ್ ಹಿಯರ್ ವಿ ಕ್ಯಾನ್ ಯೂಸ್ ದ ನೋಟೇಶನ್ಸ್. ಏನ್ ನೋಟೇಶನ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಬಲ್ಸ್. ಎ ಅನ್ನೋದು ಫಸ್ಟ್ ಟರ್ಮ್, ಎಲ್ ಅನ್ನೋದು ಲಾಸ್ಟ್ ಟರ್ಮ್, ಡಿ ಅನ್ನೋದು ಕಾಮನ್ ಡಿಫರೆನ್ಸ್, ಎನ್ ಅನ್ನೋದು ನಂಬರ್ ಆಫ್ ಟರ್ಮ್ಸ್, ಎಸ್ ಎನ್ ಅನ್ನೋದು ಏನು? ಸಮ್ ಆಫ್ ಎನ್ ಟರ್ಮ್ಸ್ ಆಫ್ ಎ ಪಿ. ಅಂದ್ರೆ ಎನ್ ಟರ್ಮ್ಸ್ ಆಫ್ ಎ ಪಿ ಅಂದ್ರೆ ಏನ್ ಮೀನಿಂಗ್? ಈಗ ನಾವು ಇಲ್ಲಿ ಎ ನಿಂದ ಎ ಪ್ಲಸ್ 3d, ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಡಿ, ಅಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಡಿ. ಇದು ಲಾಸ್ಟ್ ಸೀರೀಸ್, ಕರೆಕ್ಟಾ? nth ಟರ್ಮ್. ಫಸ್ಟ್ ಟರ್ಮ್ ಎ, ಲಾಸ್ಟ್ ಟರ್ಮ್ ಇಸ್ nth ಟರ್ಮ್ ಬಂದ್ಬಿಟ್ಟು ಯಾವುದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಇವೆರಡನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ನಿಮಗೆ ಟೋಟಲ್ ಸಮ್ ಆಫ್ ಎನ್ ಟರ್ಮ್ಸ್ ನ ಯೂಸ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ಟೋಟಲ್ ಸಮ್ ಆಫ್ ಈ ಫಸ್ಟ್ ಟರ್ಮ್ ಇಂದ ಲಾಸ್ಟ್ ಟರ್ಮ್ ತನಕ ಎಡಿಷನ್ ನ ಫೈಂಡ್ ಔಟ್ ಮಾಡ್ಬೇಕು ಅಟ್ ಎ ಟೈಮ್. ಹೇಗೆ? ಸಿಂಪಲ್. ಇವು ಎಲ್ಲ ಈಕ್ವೇಶನ್ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಎಷ್ಟು ಅಂದ್ರೆ ಲಾಸ್ಟ್ ಟರ್ಮ್ ನ ನೀವೇನಂತ ಕರಿತೀರಿ? ಎಲ್ ಅಂತ ಕರಿಬೇಕು.
ಡಿನ ಕಾಮನ್ ಡಿಫ್ರೆನ್ಸ್, ಎನ್ನ ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಇದೆ ಇಷ್ಟು ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಒಂದೇ ಫಾರ್ಮುಲಾ ಯೂಸ್ ಮಾಡಿ ಗಾಯ್ಸ್, ಏನು ಚಿಂತೆ ಇಲ್ಲ. ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾನೆ, ಎ ಫಸ್ಟ್ ಟರ್ಮ್ ಲೆಟ್ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ, ಅದೇ ಸೇಮ್ ನಾವೇನು ಮೇಲ್ ತೊಗೊಂಡಿದ್ದೆ ಅದೇ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಇದು ಲಾಸ್ಟ್ ಟರ್ಮ್ ಎಂತ್ ಟರ್ಮ್ ಬಿ ಐನ್ ಎ ಪಿ. ದೆನ್ ಎಲ್ಲಿ ಬಂದ್ಬಿಟ್ಟು ಲಾಸ್ಟ್ ಟರ್ಮ್ ಏನು, ಯಾವ ಲಾಸ್ಟ್ ಟರ್ಮ್ ಯಾವುದು, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ದ ಲಾಸ್ಟ್ ಟರ್ಮ್, ಕರೆಕ್ಟಾ? ಲಾಸ್ಟ್ ಟರ್ಮ್ ಯಾವುದು ಅಥವಾ ಎಂತ್ ಟರ್ಮ್ ಅಂತ ಏನು ಕರಿತೀವಿ ಅದೇ ನಿಮ್ಮ ಲಾಸ್ಟ್ ಟರ್ಮ್, ರೈಟ್? ಸೊ ಈಗ ಲಾಸ್ಟ್ ಟರ್ಮ್ ಗೊತ್ತಿದೆ, ಫಸ್ಟ್ ಟರ್ಮ್ ಗೊತ್ತಿದೆ, ಕಾಮನ್ ಡಿಫ್ರೆನ್ಸ್ ಗೊತ್ತಿದೆ. ಈಗ ನಮಗೆ ಫಾರ್ಮುಲಾ ಏನು ನೋಡಿ, ಫಾರ್ಮುಲಾ ಬಂದು ಇದು ಅಥವಾ ಇದು, ಎರಡು ನೀವು ಯೂಸ್ ಮಾಡ್ಬೇಕಿರೋಂಥ ಫಾರ್ಮುಲಾಸ್. ಎಂತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು, ಸಮ್ ಆಫ್ ಆಲ್ ಟರ್ಮ್ಸ್, ಅದರಲ್ಲಿರೋ ಎ ಪ್ಲಸ್ ಡಿ, ಎ ಪ್ಲಸ್ ಟು ಡಿ ಪ್ಲಸ್ ಎ ಪ್ಲಸ್ ತ್ರೀ ಡಿ, ಇದೇ ಥರ ಅಪ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ, ಇದೇನಿದು ಎಂತ್ ಟರ್ಮ್ ಅಂತ ಕರಿಬೋದು, ಆರ್ ಎಲ್ ಅಂದರೆ ಲಾಸ್ಟ್ ಟರ್ಮ್ ಅಂತಲೂ ಕರಿಬೋದು. ಆ ಥರ ಇದ್ದಾಗ ಇವೆಲ್ಲನೂ ಸಮ್ ಮಾಡಿದೆ ಎಷ್ಟು ಬರುತ್ತೆ, ನೀವು ಡೈರೆಕ್ಟಾಗಿ ಸಣ್ಣ ನಂಬರ್ ಇದ್ದರೆ ಇಲ್ಲೇ ಆ್ಯಡ್ ಮಾಡಿ ಇಡ್ಬೋದು, 1 3 4 ಈ ಥರ ಇದ್ದರೆ ಆ್ಯಡ್ ಮಾಡಿ ಇಡ್ಬೋದು, ಒಂದು 5 6 ನಂಬರ್ ಇದೆ. ಬಟ್ ಸಾವಿರಾರು ಗಟ್ಟಲೆ ನಂಬರ್ ಇದ್ದರೆ ಏನು ಮಾಡ್ತೀರಾ, ಈ ಥರ ಇಕ್ವೇಷನ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನ ಅರ್ಥಮ್ಯಾಟಿಕ್ ಸೀರೀಸ್ ಅಂತ ಕರೀತಾರೆ. ಎಸ್ ಎನ್ ಐ ನೀವೇನಂತ ಮಾಡ್ಬೋದು, ಎನ್ ಬೈ ಟು ಟೈಮ್ಸ್ ಆಫ್ 2a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಇದು ಅದ್ರ ಈಕ್ವೇಷನ್ ಯೂಸ್ ಮಾಡ್ಬೋದು. ಅಥವಾ ನೀವು ನಿಮ್ಗೆ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಗೊತ್ತಿದೆ ಅಂದರೆ ಎನ್ ಬೈ ಟು ಎ ಪ್ಲಸ್ ಎಲ್ ಅಂತ ಯೂಸ್ ಮಾಡಿದ್ರು ಸಹ ಸಾಕು, ಬರುತ್ತೆ. ಓಕೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಗೊತ್ತಿದೆ ಆ್ಯಂಡ್ ನಂಬರ್ ಆಫ್ ಟರ್ಮ್ಸ್ ಗೊತ್ತಿದೆ ಅಂದರೆ ಎನ್ ಬೈ ಟು ಕಾನ್ಸ್ಟೆಂಟ್ ಫಿಕ್ಸ್ ಯೂಸ್ ಮಾಡಬೇಕು, ಎ ಪ್ಲಸ್ ಎಲ್ ಅಂತ ಮಾಡಿದ್ರು ಸಹ ಬರುತ್ತೆ. ಯಾಕೆ ಎ ಪ್ಲಸ್ ಎಲ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ ನೋಡಿ, ಎ ಪ್ಲಸ್ ಎಲ್ ಮಾಡಿದ್ರೆ ಇದೇ ಈಕ್ವೇಷನ್ನೇ ಬರುತ್ತೆ. ಯಾಕೆ, ಎಲ್ಲೊಂದೇನು ಲಾಸ್ಟ್ ಟರ್ಮ್ ಅಲ್ವಾ, ಲಾಸ್ಟ್ ಟರ್ಮನ್ನು ಏನಂತ ಕರಿತೀವಿ, ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ ತಾನೆ, ಇದೆ ಅಲ್ವಾ ಲಾಸ್ಟ್ ಟರ್ಮ್. ಈಗ ಇದನ್ನು ಬಿಡಿಸಿ ಎ ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ, ಈಗೇನಾಗುತ್ತೆ 2a ಪ್ಲಸ್ ಎನ್ ಮೈನಸ್ ಒನ್ ಟೈಮ್ಸ್ ಆಫ್ ಡಿ, ಅಂದರೆ ಏನು ಮೀನಿಂಗ್, ಎಸ್ ಎನ್ ಈಸ್ ಇಕ್ವಲ್ಸ್ ಟು ಎನ್ ಬೈ ಟು ಟೈಮ್ಸ್ ಆಫ್ 2a ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇಲ್ಲಿ ನೋಡಿ ಅದೇ ಸೇಮ್ ಬಂದಿದೆ, ಎ ಪ್ಲಸ್ ಎಲ್ ಅಂತ ಮಾಡಿದ್ರು ಸಹ ನಿಮಗೆ ಬರೋದು ಇದೇ ಈಕ್ವೇಷನ್. ಸೊ ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ, ಅವಾಗ ಯೂಸ್ ಆಗುತ್ತೆ. ಅಥವಾ ಲಾಸ್ಟ್ ಟರ್ಮು ಫಸ್ಟ್ ಟರ್ಮ್ ಕೊಟ್ಟರು ಅಂದರೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡಿ ಸಾಲ್ವ್ ಔಟ್ ಮಾಡಿ. ಓಕೆ, ಸೊ ಎಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟಲ್ಲಿ ನಾವು ಪ್ರಾಬ್ಲಮ್ಸ್ನು ಸಾಲ್ವ್ ಮಾಡೋಣ. ಇನ್ನು GPHP ಬಗ್ಗೆನೂ ನಾನು ಬೇಸಿಕ್ಸ್ ಹೇಳಬೇಕು, ಅದ ನಂತರ ಪ್ರಾಬ್ಲಮ್ಸ್ ಹೋಗೋಣ ಅಂತ. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸೊ ನಾನು ಹೇಳ್ತಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದೆ ಅಂತಂದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಗೈಸ್, ಮರಿಬೇಡಿ. ಇದೇ ನೀವು ನಾನು ಕೊಡುವಂತಹ ಪ್ರೋತ್ಸಾಹ ಆರ್ ಎನಿಥಿಂಗ್, ಪ್ಲೀಸ್ ಡೂ ಲೈಕ್ ಮಾಡಿರೋಂಥ ಮಾಹಿತಿ ಲೈಕ್ ಆದರೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಟು ಆಲ್ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಟು ಆಲ್ ಮೈ ಡಿಯರ್ ನ್ಯೂ ಕಮರ್ಸ್ ಆಸ್ ವೆಲ್ ಆಸ್ ದ ಓಲ್ಡ್ ವಾಚರ್ಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಚೆನ್ನಾಗಿ ಪ್ರಿಪೇರ್ ಮಾಡಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಶ್ ಯು ಎ ಗುಡ್ ಡೇ.